ಆತ್ಮೀಯ ಶಿಕ್ಷಕ ಬಂಧುಗಳೇ, ಪೋಷಕರೇ ಹಾಗೂ ವೀಕ್ಷಕ ಮಿತ್ರರೇ, ನಾನಿನ್ನು ಯೂನಿಟ್ 1 ಅನ್ನೋದರಲ್ಲೇ ಇದ್ದೀನಿ. ಮೊದಲನೇ ಪೇಜು ಆಗಿರೋದು ಇನ್ನು 3-4 ಲೈನು. ಇನ್ನೊಂದಿದೆ, ಹೋರಿರೇ ಟೇಕ್ ಮೀ ದೇರ್, ಟೇಕ್ ಮೀ ದೇರ್. ಎಷ್ಟು ಚೆನ್ನಾಗಿದೆ ನೋಡಿ. ಟೇಕ್ ಮೀ ದೇರ್, ನಮಗೆ ಟೇಕ್ ಅಂತ ಅಂದರೆ ಗೊತ್ತಿರೋದು ಒಂದು ಅರ್ಥ, ತಗೊಳ್ಳೋದು. ಟೇಕ್ ಇಟ್, ಟೇಕ್ ಇಟ್, ಟೇಕ್ ಇಟ್, ಟೇಕ್ ಇಟ್, ಇಷ್ಟೇ ಗೊತ್ತಿರೋದು. ಅದಕ್ಕೆ ಇನ್ನೊಂದು ಅರ್ಥ ಇದೆ, ಕರ್ಕೊಂಡೋಗು. ದ ವರ್ಡ್ ಟೇಕ್ ಹ್ಯಾಸ್ 2 ಮೀನಿಂಗ್ಸ್. ಒಂದು ತಗೊಳ್ಳೋದು, ಇನ್ನೊಂದು ಕರ್ಕೊಂಡು ಹೋಗೋದು. ಇದನ್ನು ನೀವು ಕರೆದುಕೊಂಡು ಹೋಗುವುದು. ಟೇಕ್ ಮೇಲೆ ನನ್ನನ್ನು ಕರೆದುಕೊಂಡು ಹೋಗು ಅಂತ, ನನ್ನನ್ನು ಕರೆದುಕೊಂಡು ಹೋಗು, ಟೇಕ್ ಮೀ ದೇರ್. ಇದನ್ನು ನೀವು ಮೊದಲು ಟೇಕ್ ಅನ್ನೋದಕ್ಕೆ ನಾವು ಇದನ್ನ ಇಂಪರೇಟಿವ್ ಸೆಂಟೆನ್ಸು ಮೇನ್ ವರ್ಬಿಂದ ಶುರುವಾಗ್ತವೆ. ಇಂಪರೇಟಿವ್ ಸೆಂಟೆನ್ಸ್ ಅಂದರೆ ಇಷ್ಟಿಷ್ಟು ಅರ್ಥ, ಆರ್ಡ್ರು, ರಿಕ್ವೆಸ್ಟು, ಕಮ್ಯಾಂಡು, ಇನ್ವಿಟೇಷನು, ಇದೆಲ್ಲ ಈಗ ಹೇಳೋ ವಯಸ್ಸಲ್ಲ, ಅದು ಅರ್ಥ ಹೇಳಬೇಕಷ್ಟೆ. ಹೀಗೇನು ಮಾಡಬೇಕು, ವಿಷಯ ಅಷ್ಟೇ ನೋಡಿ. ಗಿವ್ ಮಿ ದಟ್ ವರ್ಕ್, ಅವನಿಗೆ ಗೊತ್ತಾಗಬೇಕು, ಕೊಡಬೇಕು. ಸಿಟ್ ಡೌನ್, ಸ್ಟ್ಯಾಂಡ್ ಅಪ್, ರೈಸ್ ಯುವರ್ ರೈಟ್ ಹ್ಯಾಂಡ್, ಪುಟ್ ಯುವರ್ ಹ್ಯಾಂಡ್ ಡೌನ್, ಗೆಟ್ ಅಪ್, open the door, close the door, close your eyes, open your eyes. ಈಗ ಹೇ ಗಿರೀಶ್, ಟೇಕ್ ರವಿ ಟು ಕಿಚನ್, ಕಮಿಯ ಗಿರೀಶ್, ಕಮಿಯ ಗಿರೀಶ್, ಕಮಿಯ. ಏನಿದು, ಇದೇ ಸೆಂಟೆನ್ಸ್. ಕಮಿಯ ಬತ್ತಾನು, ನೀವು ಕಮಿಯರ್ ಅಂದ್ಕೂಡಲೇ ಬರ್ತಾನೆ. ಯಾಕೆಂದರೆ ನಾವು ಗಿರೀಶ್ ಕಮಿಯರ್ ಅನ್ನಲ್ಲ, ಗಿರೀಶ್ ಬಾಡಿ ಲ್ಯಾಂಗ್ವೇಜ್, ಕಮಿಯ ಗಿರೀಶ್, ಕಮಿಯ. ಟೇಕ್ ರವಿ ಟು ಆಫೀಸ್, ಟೇಕ್ ರವಿ ಟು ಎಜ್ ಮಾಸ್ಟರ್, ಟೇಕ್ ರವಿ ಟು ಕಿಚನ್, ಎಲ್ಲಾದರೂ ಆಯಿತು. ಟೇಕ್ ರವಿ ಔಟ್ಸೈಡ್, ಎಷ್ಟಾಯಿತು? ಟೇಕ್ ರವಿ ಟು ಆಫೀಸ್. ನಿಮ್ಮಲ್ಲಿ ಆಫೀಸಲ್ಲಿ ಇರೋದು 2 ರೂಮು. ಟೇಕ್ ರವಿ ಟು ಎಚ್ ಎಮ್ಮು ಇಲ್ಲ, ನೀವೇ ಅದನ್ನ. ಟೇಕ್ ರವಿ ಟು ಕಿಚನ್, ಅದಿರ್ತದೆ, ಯಾಕೆಂದರೆ ಅಡುಗೆ ಮನೆ ಗ್ಯಾರಂಟಿ ಇಲ್ಲ. ಟೇಕ್ ರವಿ ಔಟ್ಸೈಡ್, ಟೇಕ್ ರವಿ ಔಟ್ಸೈಡ್, ಟೇಕ್ ರವಿ ಔಟ್ಸೈಡ್, ಟೇಕ್ ರವಿ ಔಟ್ಸೈಡ್. ಆಗ ಅವನಿಗೆ ಗೊತ್ತಾಗುತ್ತೆ ಟೇಕ್ ರವಿ ಔಟ್ಸೈಡ್ ಅಂದರೆ ರವಿನ ಆಚೆ ಕರ್ಕೊಂಡು ಹೋಗಬೇಕು ಅಂತ. ನಾವೇನು ಟೇಕನ್ನೇ ಕರೆದುಕೊಂಡು ಹೋಗುವುದು, ಬರ್ಕಳಿ ಟೇಕನ್ನೇ ಕರೆದುಕೊಂಡು ಹೋಗುವುದು, ಟೇಕ್ 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 ನಥಿಂಗ್. ಬಳಸಬೇಕು. ಟೇಕ್ ರವಿ ಟು ಎಚ್ ಎಮ್, ಟೇಕ್ ರವಿ ಟು ಕಿಚನ್, ಟೇಕ್ ರವಿ ಔಟ್ಸೈಡ್. ಹೀಗೆ ಈಗ ಅವನು ಹೇಳ್ಬೇಕು, ನನ್ನ ಆಚೆ ಟೇಕ್ ಮೀ ಔಟ್ಸೈಡ್. ಅವ್ನು ಬರ್ತಾನೆ, ಕಮಿಯ ಗಿರೀಶ್, ಕಮಿಯ ಟೇಕ್ ಮೀ ಔಟ್ಸೈಡ್. ನಮ್ಮ ಕೈ ಹಿಡ್ಕೊಂಡು ಹೋಗ್ತಾನೆ, ಕೈ ಕೊಡ್ಬೇಕು ಅವ್ರಿಗೆ. ಟೇಕ್ ಮೀ ಔಟ್ಸೈಡ್, ಅವ್ನಿಗೆ ಕರ್ಕೊಂಡು ಹೋಗ್ತಾನೆ. ಟೇಕ್ ಮೀ ಔಟ್ಸೈಡ್, ಅವನಿಗೆ ಗೊತ್ತಾದ ಮೀ ಅಂದರೆ ಅವ್ರನ್ನ. ಟೇಕ್ ಮೀ ಔಟ್ಸೈಡ್. ಒಂದು ಹುಡುಗಿಗೆ ಟೇಕ್ ಹರ್ ಔಟ್ಸೈಡ್. ನೋಡಿ, ಟೇಕ್ ಮೀ, ಟೇಕ್ ಹಿಮ್, ಟೇಕ್ ಹರ್. ಇಬ್ಬರನ್ನ ಕರಿಬೇಕು. ಒಬ್ಬನ್ನ ರವಿ ಕರೆದ್ರಿ, ಇನ್ನೊಬ್ಬ ಗಿರೀಶ್ ಕರ್ರಿ. ರವಿ ಟೇಕ್ ಹಿಮ್ ಔಟ್ಸೈಡ್. ಹಿಮ್ ಅಂದರೆ ಗೊತ್ತಾಗುತ್ತೆ ಅವನಿಗೆ. ಮೊದಲೇ ಹೇಳ್ದೋ ಟೇಕ್ ರವಿ ಔಟ್ಸೈಡ್ ಅಂದೋ, ಈಗ ಟೇಕ್ ಹಿಮ್ ಔಟ್ಸೈಡ್ ಅಂದೋ. ಟೇಕ್ ಹಿಮ್ ಔಟ್ಸೈಡ್, ಟೇಕ್ ಹಿಮ್ ಔಟ್ಸೈಡ್. ಆಗೋಯ್ತು, ಒಂದು 5 ಸಾರಿ ಮಾಡಿಸ್ತೀವಿ. ನೆಕ್ಸ್ಟ್ ಹುಡುಗಿ ಕರಿಬೇಕು. ಟೇಕ್ ಹರ್ ಔಟ್ಸೈಡ್, ಟೇಕ್ ಹರ್ ಔಟ್ಸೈಡ್, ಟೇಕ್ ಹರ್ ಅಂದ್ಬಿಟ್ಟು ಅವಳನ್ನು, ಹರ್ ಅಂದರೆ ಅವಳನ್ನು ಬರ್ಸ್ಬೇಕಾಗಿಲ್ಲ. ಈ ನಮ್ಮ ಆ್ಯಕ್ಷನ್ಸಲ್ಲೇ ಗೊತ್ತಾಗುತ್ತೆ. ಟೇಕ್ ಹರ್ ಔಟ್ಸೈಡ್, ಟೇಕ್ ಹರ್ ಔಟ್ಸೈಡ್, ಟೇಕ್ ಹರ್ ಔಟ್ಸೈಡ್. ನೋಡಿ, ಟೇಕ್ ಒಂದು ಯಾಕೆ ಕೊಟ್ಟಿರ್ತಾರೆ ಅವರು? ಸುಮ್ಮನೆ ಕೊಟ್ಟಿರಲ್ಲ ಅವರು, ಸುಮ್ಮನೆ ಏನೋ ಒಂದು ಸೆಂಟೆನ್ಸ್ ಇರಲಿ ಅಂತ. ಎಷ್ಟು ಸಾರಿ ಇದನ್ನ ಯೋಚನೆ ಮಾಡಿ ಕೊಟ್ಟಿರ್ತಾರೆ.
ಇದರಲ್ಲಿ ಜವಾಬ್ದಾರಿ ವಹಿಸ್ಕೊಂಡಿದ್ದು ರವಿ ನಾರಾಯಣ್ ಅಂತ. ಅವರು RIನಲ್ಲಿ ಪ್ರೊಫೆಸರ್, ಭಾಳ ಒಳ್ಳೆಯ ವ್ಯಕ್ತಿ. ಇವೆಲ್ಲ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ಬರೆದಿರ್ತಾರೆ ಅವರು. ಒಂದು ಸೆಂಟೆನ್ಸ್ ಹಾಕ್ಬೇಕಾದ್ರೆ 100 ಸಾರಿ ಯೋಚನೆ ಮಾಡಿರ್ತಾರೆ, ಇದು ನಿಜ ಜೀವನದಲ್ಲಿ ಬಳಸಬೇಕಾ, ಬರ್ತದೆ ಇದು ಬಳಕೆಗೆ, ಹಾಗಿದ್ರೆ ಹಾಕೋಣ ಈ ಸೆಂಟೆನ್ಸನ್ನು. ಸುಮ್ಮನೆ ಒಂದು ಸೆಂಟೆನ್ಸ್ ಇದೆ ಅಂತ ಹಾಕೋದಲ್ಲ. ಟೇಕ್ ಹಿಮ್ ಔಟ್ಸೈಡ್, ಟೇಕ್ ಹರ್ ಔಟ್ಸೈಡ್, ಟೇಕ್ ಮೀ ಔಟ್ಸೈಡ್. ಮನೆಯಲ್ಲಿ ಅಮ್ಮಂಗೆ ಹುಷಾರಿಲ್ಲ, ಅಪ್ಪ ಟೇಕ್ ಅಮ್ಮ ಟು ಹಾಸ್ಪಿಟಲ್, ಟೇಕ್ ಅಮ್ಮ ಟು ಹಾಸ್ಪಿಟಲ್, ಟೇಕ್ ಅಮ್ಮ ಟು ಹಾಸ್ಪಿಟಲ್. ಅಪ್ಪ ಟೇಕ್ ಅಮ್ಮ ಟು ಹಾಸ್ಪಿಟಲ್. ಅಮ್ಮ ಅಪ್ಪಾಜಿ ಟೇಕ್ ಅಜ್ಜಿ ಟು ಹಾಸ್ಪಿಟಲ್. ನೀನು ಅಲ್ಲಿ ಗ್ರ್ಯಾಂಡ್ ಮಾಡಲೇಬೇಕಾಗಿಲ್ಲ, ಅಜ್ಜಿ ಮನೆಯವ್ರು ಬಳಸೋದೆ ಅಜ್ಜಿ ಅಂತ. ಫಾದರ್ ಅಂತ ಅನ್ಬೇಕಲ್ಲ, ಅಪ್ಪ. ಅಮ್ಮ ಟೇಕ್ ಅಜ್ಜಿ ಟು ಹಾಸ್ಪಿಟಲ್. ನನ್ನನ್ನು ಹೋಟ್ಲಿಗೆ ಕರ್ಕೊಂಡೋಗು, ಟೇಕ್ ಮೀ ಟು ಅ ಹೋಟೆಲ್. ಕರ್ಕೊಂಡು ಹೋಗು ಅನ್ನೋದಕ್ಕಿರಲ್ಲ, ಟೇಕ್ ಅನ್ನೋದಕ್ಕೆ. ಇಷ್ಟನ್ನು ನಾವು ಹಲವಾರು ಸಾರಿ, ನಾನು ನೋಡಿ 5 ನಿಮಿಷದಲ್ಲಿ ಒಂದು 20-30 ಆಗಿದೆ. ನೀವು ಇದನ್ನ ನೆನಪಿಟ್ಕೊಂಡು ನಿಮ್ಮ ಸುತ್ತಮುತ್ತ ಇದೆ. ಈಗ ಅವರಮ್ಮ ಹೇಳ್ತಾರೆ, ಈ ಒಂದು ಹೊಲ್ತಕನ ಕರ್ಕೊಂಡೋಗ್ರಿ, ಟೇಕ್ ಇಮ್ ಟು ಫೀಲ್ಡ್, ಟೇಕ್ ಇನ್ ಟು ಫಾರ್ಮ್, ಟೇಕ್ ಇನ್ ಟು ಪ್ಲ್ಯಾಂಟೇಷನ್. ಸ್ಕೂಲಿಗೆ ಕರ್ಕೊಂಡೋಗ್ರಿ, ಟೇಕ್ ಇಮ್ ಟು ಸ್ಕೂಲ್. ಫಂಕ್ಷನಿಗೆ ಕರ್ಕೊಂಡೋಗ್ರಿ, ಟೇಕ್ ಇಮ್ ಟು ಫಂಕ್ಷನ್. ಮದುವೆ ಕರ್ಕೊಂಡೋಗ್ರಿ, ಟೇಕ್ ಇಮ್ ಟು ಮ್ಯಾರೇಜ್ ಆರ್ ವೆಡ್ಡಿಂಗ್, ಟೇಕ್ ಇಮ್ ಟು ಗೃಹ ಪ್ರವೇಶ್. ಈ ಥರ ಹೇಳ್ತಾ ಇವ್ರ ಮನೆಗೆ ಕರ್ಕೊಂಡೋಗ್ರಿ, ಟೇಕ್ ಇಮ್ ಟು ಗಂಗಪ್ಪಾಸ್ ಹೌಸ್. ಲೈಕ್ ದಿಸ್ ಟೇಕ್ ಅನ್ನುವ ಪದವನ್ನು ಆಯಿತು. ಇಲ್ಲಿವರೆಗೂ ಸರಿ ಹೋಯಿತು. ಈಗ ಮುಂದಕ್ಕೆ ಚೆನ್ನಾಗಿದೆ. ಈಗ ಟೇಕ್ ಅಂದಾಗ ಅವನು ಹೇಳಬೇಕು, ಹೋಗೋಣ ಬಿಡು. ನೋಡಿ, ಲೆಟ್ಸ್ ಗೋ. ಇದು ಲೆಟ್ಸ್ ಅಂತ. ಇನ್ನು ಹೀಗೆ ಕೊಡ್ತಾರೆ. ಯಾಕೆ ಈ ಥರ ಕೊಡ್ತಾರೆ ಅಂದರೆ, ಇದು ಸ್ಪೋಕನ್ ಇಂಗ್ಲೀಷಲ್ಲಿ ಅಥವಾ ವಾಟ್ ಯು ಕಾಲ್ ಕಾನ್ವರ್ಸೇಷನಲ್ಲಿ ನಾವು ಯಾವಾಗಲೂ ಕಾಂಟ್ರ್ಯಾಕ್ಟೆಡ್ ಫಾರ್ಮ್ಸ್ ಬಳಸ್ತೀವಿ. ಕಾನ್ವರ್ಸೇಷನಲ್ಲಿ ನಾವು ಕಾಂಟ್ರ್ಯಾಕ್ಟೆಡ್ ಫಾರ್ಮ್, ಡು ನಾಟ್ ಅನ್ನೋದು ಡೋಂಟ್ ಅಂತೀವಿ. ಐ ಡು ನಾಟ್ ಗೋ ಅನ್ನಲ್ಲ, ಐ ಡು ನಾಟ್ ನೋ ಅಲ್ಲ, ಐ ಡೋಂಟ್ ನೋ. ಮಾತನಾಡುವಾಗ ಓರಲ್ ಕಾನ್ವರ್ಸೇಷನ್, ಇಲ್ಲಿ ಮಾತಾಡ್ತಾ ಇರೋದು ಬರ್ದಿರೋದು ಅವ್ರು ಮಾತಾಡ್ತಾ ಇರೋದು ನಾನು ಬರ್ದಿದ್ದೀನಿ ಅಷ್ಟೇ. ಲೆಟ್ಸ್ ಗೋ, ಬರೋಬೋಗರ, ಕಮ್ ಲೆಟ್ಸ್ ಗೋ ಹೋಮ್, ಹೋಗೋಣ ಅಂತ. ಲೆಟ್ ಹಿಮ್ ಗೋ, ಅವನು ಹೋಗಲಿ ಬಿಡು. ಯಾರೋ ಬಾಗಿಲು ತೆಗ್ತಾರೆ, ಲೆಟ್ ಹಿಮ್ ಕಮ್. ಇದಕ್ಕೇನು ಮಾಡಬೇಕು? ಹುಡುಗರಿಗೆ ಯಾವುದೋ ಕುರ್ಚಿ ಮೇಲೆ ಕೂತ್ಕೊಳಕ್ಕೆ ಹೋಗ್ತಾನೆ ಒಬ್ಬ, ಡೋಂಟ್ ಸಿಟ್. ನೋಡಿ, ಒಂದು ಆ್ಯಕ್ಟಿವಿಟಿ ಮಾಡಬೇಕಲ್ಲ. ಕುರ್ಚಿ ಮೇಲೆ ಒಬ್ಬ ಹುಡುಗ ಕೂತ್ಕೊಳಕ್ಕೆ ಹೋಗ್ತಾನೆ, ಒಬ್ಬ ಡೋಂಟ್ ಸಿಟ್ ಅನ್ನಬೇಕು. ಡೋಂಟ್ ಸಿಟ್. ಇನ್ನೊಬ್ಬರು ದೊಡ್ಡವರು, ಲೆಟ್ ಹಿಮ್ ಸಿಟ್, ಕೂತ್ಕೊಳ್ಳಿ ಬಿಡು. ಒಬ್ಬ ಕೂತ್ಕೊಳಕ್ಕೆ ಹೋಗ್ತಾನೆ, 3 ಜನ ಇರಬೇಕು. ಒಬ್ಬ ಕೂತ್ಕೊಳ್ಳೋನು, ಇನ್ನೊಬ್ಬ ಕೂತ್ಕೋಬೇಡ ಅನ್ನೋನು, ಇನ್ನೊಬ್ಬ ಕೂತ್ಕೊಳ್ಳಿ ಬಿಡಿ ಅನ್ನೋನು. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಒಬ್ಬ ಅಂತಾನೆ ಡೋಂಟ್ ಸ್ವೆಟ್ ಆನ್ ದ ಚೇರ್, ಒಬ್ಬ ಹೇಳೋದು. ಇನ್ನೊಬ್ಬ ಬಿಡ್ತಾನೆ, ಲೆಟ್ ಹಿಮ್ ಸಿಟ್. ನೋಡಿ, ಆ್ಯಕ್ಟಿವಿಟಿ. ಕೂತ್ಕೊಳ್ಕೋತ ಕೂತ್ಕೊಬಿಡ್ಕೊಣು, ಬೇರೆ ಚೇರು ಅನ್ನೋಂಗೆ ಮನಸ್ಸಿನಲ್ಲಿ. ಡೋಂಟ್ ಸಿಟ್. ಇನ್ನೊಬ್ಬರು ದೊಡ್ಡ ಅವ್ರಿಗೊಮ್ಮೆ ಲೆಟ್ ಹಿಮ್ ಸಿಟ್. ಒಬ್ಬ ಓದ್ತಿರ್ತಾನೆ, ಡೋಂಟ್ ಗೋ, ಲೆಟ್ ಹಿಮ್ ಗೋ, ಹೋಗಲಿ ಬಿಡು ಅಂತ. ಲೆಟ್ ಹಿಮ್ ಗೋ. ಯಾರು ಬುಕ್ತಾ ಅಂತಿರ್ತಾರೆ, ಡೋಂಟ್ ಟೇಕ್, ಲೆಟ್ ಹಿಮ್ ಟೇಕ್. ಇದನ್ನು ವಿದ್ಯಾರ್ಥಿಗಳ ಮೂಲಕ ಹೇಗೆ ಮಾಡಿಸಬಹುದು? ಒಬ್ಬ ಹುಡುಗ ಚೇರ್ ಮೇಲೆ ಕೂತ್ಕೊಳಕ್ಕೆ ಹೋಗಬೇಕು, ಇನ್ನೊಬ್ಬ ಏನು ಅನ್ಬೇಕು, ಡೋಂಟ್ ಸಿಟ್ ಅನ್ಬೇಕು, ಇನ್ನೊಬ್ಬ
ಲೆಟ್ ಹಿಮ್ ಸಿಟ್. ಇದು 10 ಸಾರಿ ಆಗಲಿ, ಲೆಟ್ ಹಿಮ್ ಸಿಟ್, ಲೆಟ್ ಹಿಮ್ ಸಿಟ್, ಲೆಟ್ ಹಿಮ್ ಸಿಟ್. ಇನ್ನೊಬ್ಬ ಒಂದು ಪುಸ್ತಕ ತಗೊಂತಿರ್ತಾನೆ, ಒಬ್ಬ ಹೈ ಡೋಂಟ್ ಟೇಕ್ ಅಂತಾನೆ, ಇವನು ಲೆಟ್ ಹಿಮ್ ಟೇಕ್, ಡೋಂಟ್ ಟೇಕ್, ಲೆಟ್ ಹಿಮ್ ಟೇಕ್. ಹುಡುಗರು ಆಯ್ತು. ಹುಡುಗಿರು ಹೇ ಡೋಂಟ್ ಸಿಟ್, ಲೆಟ್ ಹರ್ ಸಿಟ್, ಲೆಟ್ ಅಸ್ ಸಿಟ್, ಲೆಟ್ ಹರ್ ಸಿಟ್, ಲೆಟ್ ಹರ್ ಸಿಟ್. ಆಯಿತು. ಪುಸ್ತಕ ತಗೊಂತಾಳೆ, ಡೋಂಟ್ ಸಿಟ್, ಡೋಂಟ್ ಟೇಕ್, ಲೆಟ್ ಹರ್ ಟೇಕ್, ಲೆಟ್ ಹರ್ ಟೇಕ್. ಒಬ್ಬ ಹುಡುಗಿ ಓದ್ತಿರ್ತಾಳೆ, ಏಯ್ ಡೋಂಟ್ ಗೋ ಸರ್ ಈಸ್ ಹಿಯರ್, ಡೋಂಟ್ ಗೋ. ಇನ್ನೊಬ್ಬ ಹೇಳ್ತಾರೆ, ಲೆಟ್ ಹರ್ ಗೋ, ಲೆಟ್ ಹರ್ ಗೋ, ಲೆಟ್ ಹರ್ ಗೋ, ಲೆಟ್ ಹರ್ ಗೋ. ಒಬ್ಬೇನೋ ಮಾತಾಡೋಕೆ ಹೋಗ್ತಾನೆ, ಹೈ ಡೋಂಟ್ ಟಾಕ್, ಹಾ ಹೈ ಡೋಂಟ್ ಟಾಕ್, ಲೆಟ್ ಹಿಮ್ ಟಾಕ್, ಲೆಟ್ ಹಿಮ್ ಟಾಕ್. ಇವನು ಹೇಳಿದ ಡೋಂಟ್ ಟಾಕ್, ಲೆಟ್ ಹಿಮ್ ಟಾಕ್. ಆತ್ಮೀಯ ಪೋಷಕರೇ ಹಾಗೂ ವಿದ್ಯಾರ್ಥಿಗಳು, ಶಿಕ್ಷಕರೇ, ನಾನು ಹೇಳಿದ ಎಲ್ಲ ಸೆಂಟೆನ್ಸಸ್ನು ಬರ್ಕೊಳ್ಳಿ. ಎಷ್ಟು ಹೊತ್ತು ಅಂತ ನೆನಪಿನಲ್ಲಿರ್ತದೆ. ನೀವು ಬರ್ಕೊಂಡು ಮುಂದಕ್ಕೆ ಖಾಲಿ ಬಿಡಿ. ಅದರಲ್ಲಿ ಉಳಿದ ಒಬ್ಸ್ ಇರ್ತವೆ. ಉಳಿದ ಒಬ್ಸ್ ಏನು? ಗಿವ್ ಆಯಿತು, ಹೈ ಡೋಂಟ್ ಗಿವ್, ಲೆಟ್ ಹಿಮ್ ಗಿವ್. ಕೊಡಲಿ ಬಿಡ, ಲೆಟ್ ಹಿಮ್ ಗಿವ್. ಹೈ ಡೋಂಟ್ ಓಪನ್, ಲೆಟ್ ಹಿಮ್ ಓಪನ್. ಹೈ ಡೋಂಟ್ ಕ್ಲೋಸ್, ಲೆಟ್ ಹಿಮ್ ಕ್ಲೋಸ್. ಹೀಗೆ ಯಾರು 3 ಜನ ಓದ್ತಿರ್ತಾರೆ, ಹೇ ಡೋಂಟ್ ಗೋ. 4 ಜನ ಜಾಸ್ತಿ ಆದರು, ಡೋಂಟ್ ಗೋ. ಇವ್ರು ಹೇಳ್ತಾರೆ, ಲೆಟ್ ದೆಮ್ ಗೋ, ಲೆಟ್ ದೆಮ್ ಗೋ, ಲೆಟ್ ದೆಮ್ ಗೋ. ಅದು 5 ಜನದ್ದು ಒಟ್ಟಿಗೆ ಇದು 10 ಸಾರಿ ಆಗಬೇಕು. ಲೆಟ್ ದೆಮ್ ಗೋ. ನಾವು ಹೋಗ್ಬೇಕು, ಹೇ ಲೆಟ್ಸ್ ಗೋ ನೌ, ಲೆಟ್ಸ್ ಗೋ, ನಾವು ಹೋಗೋಣ, ಲೆಟ್ಸ್ ಗೋ ನೌ, ಕಮ್ ಲೆಟ್ಸ್ ಗೋ, ಕಮ್ ಲೆಟ್ಸ್ ಗೋ, ಕಮ್ ಲೆಟ್ಸ್ ಗೋ, ಕಮ್ ಲೆಟ್ಸ್ ಗೋ. ಅಥವಾ ಲೆಟ್ಸ್ ಗೋ ನೌ, ಲೆಟ್ಸ್ ಗೋ ನೌ, ಲೆಟ್ಸ್ ಗೋ ನೌ, ಲೆಟ್ಸ್ ಪ್ಲೇ ನೌ, ಲೆಟ್ ಅಸ್ ಡ್ರಿಂಕ್ ಕಾಫಿ, ಲೆಟ್ ಅಸ್ ಸಿಟ್ ಹಿಯರ್, let us wait, let us wait, let us wait, let us wait, let us wait. ಸೊ ಕಾಯೋಣ ಅಂತ. let us start, let us start. ಕಾಯೋಣ, ಇನ್ನು ಕಾಯೋದ್ರಲ್ಲಿ ಅರ್ಥ ಇಲ್ಲ. let us start. ಇಷ್ಟಾದಾಗ ಅಲ್ಲಿಗೆ ನಿಮಗೆ ಈ ಪಾಠ ಮುಗಿದ ಹಾಗೆ ಆಯಿತು. ಇಷ್ಟೆಲ್ಲ ಹೇಳಿಕೊಟ್ಟಾದಮೇಲೆ ಈ ಪಾಠವನ್ನು ಶುರು ಮಾಡಿ. ನೋಡಿ, ಲಿಸನ್ ಆ್ಯಂಡ್ ಸ್ಪೀಕ್. ಯುವರ್ ಟೀಚರ್ ವಿಲ್ ರೀಡ್ ದ ಡೈಲಾಗ್ಸ್, ಲಿಸನ್ ಟು ಹಿಮ್ ಆರ್ ಹರ್, ಟೇಕಿಂಗ್ ರೋಲ್ಸ್ ಆಫ್ ಸುನೀತಾ ಆ್ಯಂಡ್ ಪ್ರಜ್ವಲ್, ಪ್ರಾಕ್ಟೀಸ್ ದ ಡೈಲಾಗ್ ಅಂತ ಇದೆ. ವೈ ಆರ್ ಸೋ ಎಕ್ಸೈಟೆಡ್, ಹೇ ವೈ ಆರ್ ಸೋ ಎಕ್ಸೈಟೆಡ್, ಮೈ ಫಾದರ್ ಬಾಟ್ ಅ ಬೈಕ್. ಇದು ನಾವು ಮಾತನಾಡಿದ್ದು. ಇಲ್ಲಿ ಹೇ ಐ ಸಾ ಎ ನೆಸ್ಟ್ ಇನ್ ದ ಟ್ರೀ, ಹೇ ಐ ಸಾ ಎ ನೆಸ್ಟ್ ಇನ್ ದ ಟ್ರೀ, I saw a nest in the fence. Where is it? Where is that tree? It's in our school garden. It's our school garden. There are 4 eggs in it. There are 4 eggs in it. No, there are 4 eggs in it. Oh, really? Is it? Nijwa. Take me there. Take me there. Come, let's go. Come, let's go. ಇದು ಇಬ್ಬರು ವಿದ್ಯಾರ್ಥಿಗಳ ಮಧ್ಯೆ ನಡೆಯುವ ಸಂಭಾಷಣೆ. ಇದನ್ನು ಪ್ರಾಕ್ಟೀಸ್ ಮಾಡಿ ಆದ ಮೇಲೆ ನಾವು ಇದರ ಇನ್ನಷ್ಟು ಬರಿಬೇಕು. ಮೊದಲು ಹೇಳಿದ್ರೆ ಕೂತ್ಕೊಳ್ಳೋಕೆ ಹೋಗ್ತಾನೆ, 3 people ಆರ್ ರಿಕ್ವೈರ್ಡ್, 3 ಜನ ಹುಡುಗರು. ಹೇ ಡೋಂಟ್ ಸಿಟ್, ಲೆಟ್ ಹಿಮ್ ಸಿಟ್, ಲೆಟ್ ಹಿಮ್ ಸಿಟ್. ಇದು ಒಂದು ಆ್ಯಕ್ಟಿವಿಟಿ. ಇನ್ನೊಂದು ಯಾರು ಹೋಗ್ತಿರ್ತಾನೆ, ಹೇ ಡೋಂಟ್ ಗೋ, ಲೆಟ್ ಹಿಮ್ ಗೋ. ಹೀಗೆ ನಾವು ಈ ಪಾಠವನ್ನು ಅರ್ಥ ಮಾಡಿಕೊಳ್ಳಬೇಕು. ಚಿತ್ರ ಎಲ್ಲ ಇರ್ತದೆ, ಚಿತ್ರದಿಂದ ಕೌಂಟ್ ಮಾಡೋಕ್ಕೆ. ಹೀಗಾಗಿ ನಾವು ಭಾಷೆಯನ್ನು ಹೇಗೆ ಬಳಸಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ. ಈ ಮೂಲಕ ನಾವು 3 ಎಪಿಸೋಡ್ ತೆಗೆದುಕೊಂಡು ಅಥವಾ 3 ಅವಧಿಯಲ್ಲಿ ಈ ಪಾಠ ಮುಗಿಸಿದ್ದೀವಿ. ಅಲ್ಲಿಗೆ ಮುಗಿಸಿದ್ದೀವಿ ಅಂದರೆ ಕಲ್ತಿದ್ದೇವೆ ಅಂತ. ಇಲ್ಲಿ ಮುಗಿಸೋದನ್ನು ಪಾಠ ಮುಗಿಸಿ, ಹೌ ಮೆನಿ ಎಗ್ಸ್ ಆರ್ ದೇರ್? ದೇರ್ ವರ್ 4 eggs. ವೇರ್ ವಾಸ್ ದ ಟ್ರೀ? ಇಟ್ ವಾಸ್ ಇನ್ ದ ಗಾರ್ಡನ್. ಹಿಂಗೆ ಅಂದ್ಬಿಟ್ರೆ ಅದು ಗಟ್ಟಿ ಮಾಡ್ದಂಗೆ ಆಯಿತು. ಬಳಸಿದ್ದೆಲ್ಲ ಬಂತು, ಲೈಫಲ್ಲಿ ಬಳಸಬೇಕು. ವೇರ್ ವಾಸ್ ದ ಬ್ಯಾಗ್? ಬ್ಯಾಗ್ ಎಲ್ಲಿತ್ತು? ಮಮ್ಮ ಅಮ್ಮ ಇಟ್ ವಾಸ್ ಆನ್ ದಿ ಟೇಬಲ್. ಅಲ್ಲಿಗೆ ಹೇಳೋದು ಕಲ್ತ್ರೆ ಈ ಪಾಠ ನಾವು
ಬೋಧಿಸಿದ್ದಕ್ಕೆ ಸಾರ್ಥಕ ಆಯಿತು. ಇದರಲ್ಲಿರುವ ಎಲ್ಲ ಅಂಶಗಳನ್ನು ನಿಜ ಜೀವನದಲ್ಲಿ ಕಲಿತ್ರೆ ಅರ್ಥ ಆಯಿತು. ಅಮ್ಮ ಐ ಆಮ್ ಕಮಿಂಗ್, ನಾನು ಬರ್ತೀನಿ. ಅವರಪ್ಪ ಹೇಳ್ತಾರೆ, ಟೇಕ್ ಹಿಮ್ ಟು ಮಾರ್ಕೆಟ್, ಕರ್ಕೊಂಡೋಗತ್ತ, ಟೇಕ್ ಹಿಮ್ ಟು ಶಾಪ್. ಅವನು ಚಾಕ್ಲೇಟ್ ತಿನ್ನೋಗೋತಾನೆ, ಡೋಂಟ್ ಈಟ್, ಲೆಟ್ ಹಿಮ್ ಈಟ್. ಅವನು ಪುಸ್ತಕಂತ ಯಾರ್ದು ಕಪ್ ತಗೊಂಡ್ಬಿಡ್ತಾನೆ, ಯಾರೋ ಮನೆಗೆ ಹೋಗಿರ್ತೀವಿ, ಅವನು ಅವರ ಅಲ್ಲಿ ಚಕ್ಲಿ ಇರ್ತದೆ ಅಥವಾ ಏನು ಬಿಸ್ಕತ್ ಪುಸ್ತಕಂತ ಕೈ ಹಾಕ್ತಾನೆ. ಡೋಂಟ್ ಟೇಕ್, ಲೆಟ್ ಹಿಮ್ ಟೇಕ್. ಇವನು ಸುಮ್ಮನೆ ಇರಲಾರ್ದೆ ಅವ್ರದ್ದೇನೋ ಒಂದು ವಸ್ತುನ ಮುಟ್ಟಿದ್ರೆ, ಡೋಂಟ್ ಟಚ್. ಎಲ್ಲ ಅಲ್ಲಿ ಟಾಯ್ಸ್ ಇಟ್ಟಿರ್ತಾರೆ, ಡಾಲ್ಸ್ ಇಟ್ಟಿರ್ತಾರೆ, ಶೋಕೇಸ್, ಟಚ್ ಮಾಡಿ, ಡೋಂಟ್ ಟಚ್. ಓನರ್ ಹೇಳ್ತಾರೆ, ಲೆಟ್ ಹಿಮ್ ಟಚ್. ಅವ್ನು ತಗೊಳ್ಕೋತಾನೆ, ಡೋಂಟ್ ಟೇಕ್, ಲೆಟ್ ಹಿಮ್ ಟೇಕ್. ಇದು ನಿಜ ಜೀವನದಲ್ಲಿ ನಾವು ಬಳಸಬೇಕಾಗಿರುವ ಇಂಗ್ಲೀಷ್. ಅದನ್ನು ಗಮನದಲ್ಲಿ ಇಟ್ಟುಕೊಂಡು ಈ ಪಾಠವನ್ನು ಸಿದ್ಧಪಡಿಸಿರುವುದು. ಇಷ್ಟೆಲ್ಲ ನೀವು ಮನೆಯಲ್ಲಿ ಇಂಗ್ಲೀಷ್ ಬಳಸಿದರೆ ಅಥವಾ ಮಕ್ಕಳು ಮನೆಗೆ ಹೋಗಿ ಇದನ್ನೆಲ್ಲ ಬಳಸಿದರೆ ಈ ಪಾಠ ಇಟ್ಟಿದ್ದಕ್ಕೂ ನಾವು ಪಾಠ ಮಾಡಿದ್ದಕ್ಕೂ ಸಾರ್ಥಕವಾಯಿತು. ಇದು ಕತೆ. ಇದಾದಮೇಲೆ ರೈಟಿಂಗ್ ಪ್ರಾಕ್ಟೀಸ್ ಭಾಳ ಚೆನ್ನಾಗಿದೆ ನೋಡಿ, ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆ ಅಂತ ಹೇಳಿದರೆ ರೈಟಿಂಗ್ ಜೊತೆ ಹೋಗ್ತಾ ಇದೆ. ಓಕೆ, ಅದು ರೈಟಿಂಗ್ ಏನು ಅಂತ ಈಗ ಹೇಳ್ತೀನಿ ನೋಡಿ, ಬೋರ್ಡ್ ಮೇಲೆ ಬರೆದು ಹೇಳ್ತೀನಿ. ಓಕೆ, ರೆಡಿಯಾಗಿರಿ. ನೋಡಿ, ವೊಕ್ಯಾಬ್ಯುಲರಿ ಹೇಗೆ ಜಾಸ್ತಿ ಮಾಡ್ಕೊಳ್ಬೇಕು ಅನ್ನೋದೇ ಬಹಳ ಮುಖ್ಯ. ವೊಕ್ಯಾಬ್ಯುಲರಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಯೂಸಿಂಗ್ ಎನಿ ಲ್ಯಾಂಗ್ವೇಜ್, ನಾಟ್ ಓನ್ಲಿ ಇಂಗ್ಲೀಷ್, ಎನಿ ಲ್ಯಾಂಗ್ವೇಜ್. ನಮಗೆ ಪದ ಸಂಗ್ರಹ ತಲೆಯಲ್ಲಿ ಇತ್ತು ಅಂದರೆ ಮಾತನಾಡೋದು ಸುಲಭ. ಗ್ರಾಮರ್ ಬಿಡಿ, ಒಂದಿಷ್ಟು ಹೆಚ್ಚು ಕಮ್ಮಿ ನಡೆದು ಹೋಗುತ್ತೆ ಅಂದರೆ ಅರ್ಥ ಆಗುತ್ತೆ ಅಷ್ಟೇ. ತಪ್ಪು ಮಾತಾಡ್ತಂತ ಒಂದು ವಿಷಯ ಅಂತೂ ಗೊತ್ತಾಗುತ್ತೆ. ಇಲ್ಲಿ ಏನು ಮಾಡಿದ್ದಾರೆ, ಒಂದಿಷ್ಟು ನಿಮಗೆ ಇದು ಕೊಟ್ಟಿದ್ದಾರೆ, ಹಿಂಗೆ ಕೊಟ್ಟಿದ್ದಾರೆ. ಒಂದು ಕಡೆ ಟಿ ಕೊಟ್ಟವ್ರೆ, ಒಂದು ಕಡೆ ಬಿ ಕೊಟ್ಟವ್ರೆ, ಏನೋ ಎಫ್ ಕೊಟ್ಟವ್ರೆ. ಟಿ ಬಿ ಎಫ್. ಟಿ ಸೇರಿಸಿದ್ರೆ ಏನಾಯಿತು, ಟಾಲ್. ಎಲ್ಲಿಗೆ ಟಿ ಸೇರಿಸಿರೆ ಟಾಲ್, ಬಿ ಸೇರಿಸಿರೆ ಬಾಲ್, ಎಫ್ ಸೇರಿಸಿರೆ ಫಾಲ್. ಈ ಅರ್ಥ ಹೇಳಬೇಕು ಮಕ್ಕಳಿಗೆ. ಟಾಲ್, ಕೋಕೋನಟ್ ಟ್ರೀ. ಬಾಲ್, ಫಾಲ್, ಬಿದ್ದೋಯ್ತು. ಇಷ್ಟೆಲ್ಲ ಇನ್ನೂ ಇದ್ದಾವೆ. ಕಾಲ್, ಕರೆಯುವುದು. ಹಾಲ್, ವಾಲ್. ಅವ್ರು ಕೊಡೋದು ಮೂರೇ, ಉಳಿದು ನಾವು ಸೇರಿಸ್ಬೇಕು. ಟೆಕ್ಸ್ಟ್ ಬುಕ್ನಾಗ ಎಷ್ಟು ಅಷ್ಟೇ ಮುಗಿಸ್ಬಿಟ್ಟು ಹೋಗೋದಲ್ಲ. ಇದು ಅವ್ರು ಕೊಟ್ಟರು ಒಂದು ಎಕ್ಸಾಂಪಲ್ಲು. ನಾವು ಅಷ್ಟಕ್ಕೆ ಇದಾಗಬಾರ್ದು ನೋಡಿ. ಲಾಂಗ್ ಅಂತ ಇದೆ, ಲಾಂಗ್ ಅಂತ ನಾವೇನೇನು ಮಾಡ್ಬೋದು, ಅದಕ್ಕೆ ONG ಇದೆ, ಎಲ್ ಸೇರಿಸಿ ಲಾಂಗ್ ಆಯಿತು, WOR ಸೇರಿ ರಾಂಗ್ ಆಯಿತು, S ಸೇರಿಸಿದ್ರೆ ಸಾಂಗ್ ಆಯಿತು, ಅಷ್ಟೇ. ಇನ್ನು ನೋಡಿ ಹೇಳ್ತೀನಿ, ELL ಅಲ್ಲಿ ಇರೋದು ಬಿಟ್ಟು ಹೇಳ್ತೀನಿ ನಾನು. ELL ಅಂತ ಕೊಟ್ಬಿಟ್ಟಿರ್ತಾರೆ. ಇದು ಬಹಳ ಸುಲಭ. ಪೇರೆಂಟ್ಸ್ ಆದವರು, ಶಿಕ್ಷಕರಾದವರು ಒಂದು ಸ್ಟಡಿ ಮಾಡಿ. ಇದಕ್ಕೆ A ಹಾಕಿ, ಆಗಲ್ಲ. B ಹಾಕಿ, ಬೆಲ್. ಓಕೆ, C ಹಾಕಿ, ಪ್ರಯತ್ನ ಮಾಡ್ತಾ ಹೋಗಿ, ಏನಾಯ್ತಿದು, ಸೆಲ್. D ಹಾಕಿ, ಡೆಲ್, ಯಾವುದೋ ಕಂಪ್ಯೂಟರ್ಸ್ ಕಂಪ್ನಿ ಇದೆ. F ಹಾಕಿ, ಆಗುತ್ತೆ. G ಆಗಲ್ಲ. HELL ಆಗುತ್ತೆ, ಹೆಲ್. ಮಾರ್ಕ. FGHI, J, K, L, M, N, O, P, Q, R, S. S ಹಾಕಿದ್ರೆ ಏನಾಗುತ್ತೆ, ಸೆಲ್. S, T, ಟೆಲ್. U, V. ಇಷ್ಟೇ. ಅಂದರೆ ELL ಅಂತ ಒಂದು ಇದಾಕಿ ಅದು ಹಿಂದಕ್ಕೆ A ಸೇರಿಸಿದ್ರೆ ಆಗಲ್ಲ. ಬೆಲ್, ಸೆಲ್, ಡೆಲ್, ಫೆಲ್, ಹೆಲ್, ಸೆಲ್, ಟೆಲ್. ಹೀಗೆ ನಾವು ಮಾಡಬೇಕು. ಇದಾಯಿತು. ನೆಕ್ಸ್ಟ್ ಅವ್ರಿಗೆ ರನ್ ಅಂತ ಕೊಟ್ಟವ್ರೆ, UN ಅಂತ ಕೊಟ್ಟು ನೋಡಿ, UN ಅಂತ ಕೊಟ್ಟಿರ್ತಾರೆ. ಸಿಂಪಲ್ ನೋಡಿ, ಇಲ್ಲಿ UN. ಇದಕ್ಕೆ ನೀವೇನೇನು ಮಾಡ್ಬೋದು, ಎ ಇಂದ ಶುರು ಮಾಡಿ. ಮೊದಲು A ಆಗಲ್ಲ, ಬಿ ಆದರೆ ಬನ್, C ಆಗಲ್ಲ, D, E, F ಆಗುತ್ತೆ, ಫನ್. G, ಗನ್, GHI ಆಗಲ್ಲ, J, K, L, M, N ಆಗುತ್ತೆ, ನನ್. ಅಂದರೆ ಕ್ರೈಸ್ತ ಸನ್ಯಾಸಿಯರು
ಹೂ ಆಗಲ್ಲ. ಪಿ ಪನ್. ಪನ್ ಅಂದರೆ ಎರಡು ಅರ್ಥ ಕೊಡುವಂಥದ್ದು. ಎರಡು ಅರ್ಥ ಕೊಡೋದಂದರೆ ಒಂದು ವಾಕ್ಯವನ್ನು ಹೇಳ್ತೀವಿ, ಆ ವಾಕ್ಯದಲ್ಲಿ ಈ ಅರ್ಥ ಏನೋ, ಇದು ಹೀಗೆ, ಇದು ಹೀಗೆ. ಉದಾಹರಣೆಗೆ ಬೇಡ, ಬೇಡ. ಹೀಗೆ ನೀನು ಬಿಲ್ಲು ವಿದ್ಯೆ ಕಲಿಯುವುದು ಬೇಡ, ಏಕೆಂದರೆ ನೀನು ಬೇಡ. ನೀನು ಬಿಲ್ಲು ವಿದ್ಯೆ ಕಲಿಯುವುದು ಬೇಡ, ಏಕೆಂದರೆ ನೀನು ಬೇಡ. ಮೊದಲನೇದು ಬೇಡ ಅಂದರೆ ಕಲಿಬೇಡ ಅಂತ, ಎರಡನೇದು ಬೇಡ ಅಂದರೆ ನೀನು ಅದೊಂದು ಜಾತಿ ಅಂತ. ಪನ್. ಆರ್ ಎಸ್ ಟಿ ಯು ವಿ ಹೀಗೆ ಬನ್, ಫನ್, ಗನ್, ನನ್, ಪನ್, ರನ್, ಸನ್. ಹೀಗೆ ನೀವೇ ಒಂದಿಷ್ಟು ಕ್ರಿಯೇಟ್ ಮಾಡ್ಕೊಳ್ಳಿ ಮನೆಯಲ್ಲಿ. ನಾನು ಈಗಾಗಲೇ 2ನೇ ತರಗತಿಯಲ್ಲಿ ಭಾಳ ಜನ ಕೇಳಿ, ಇನ್ನೊಂದು ನೆಕ್ಸ್ಟ್ ಪೀರಿಯಡ್ ಹೇಳ್ತೀನಿ ಒಂದು ಎಪಿಸೋಡ್ನಲ್ಲಿ, ಮನೆಯಲ್ಲಿ ಹೇಗೆ ನೀವು ಒಂದು ಶೈಕ್ಷಣಿಕ ವಾತಾವರಣವನ್ನು, ಶಾಲೆಯ ವಾತಾವರಣನ ನಿರ್ಮಿಸಬಹುದು ಅಂತ. ಅದುವರೆಗೂ ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಇದೊಂದು ಸಣ್ಣ ಎಕ್ಸರ್ಸೈಸು, ಇಷ್ಟಕ್ಕಷ್ಟಕ್ಕಾನಾಗಬೇಡಿ. ಇದು ಯೋಚನೆ ಮಾಡ್ತಾ ಹೋಗಿ. ಬರೀ ಎಲ್ಲೆಲ್ಲ ಅಂತ ಇದೆ, ಎನ್ ಇದೆ, ಎಸ್ ಹಾಕ್ಬೋದು, ಅದು ಹೇಳ್ಕೊಡ್ತೀನಿ. ಇದನ್ನು ನೀವು ಕಂಟಿನ್ಯೂ ಮಾಡಿ. ಕಾರಣ ಇಷ್ಟೇ, ನಾವು ಅಲ್ಟಿಮೇಟಾಗಿ ವಿ ಹ್ಯಾವ್ ಟು ಇಂಪ್ರೂವ್ ಅವರ್ ವೊಕ್ಯಾಬ್ಯುಲರಿ. ವೊಕ್ಯಾಬ್ಯುಲರಿ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಬೇಕಾದಷ್ಟು ಟೆಕ್ನಿಕ್ಸ್ ಇವೆ, ಅದರೊಳಗೆ ಇದು ಒಂದು ಅಂತ. ಓಕೆ, ಥ್ಯಾಂಕ್ ಯು.